ಪಾಡಿಗೆ ತಾನಿರಲು ದರ್ಶನ್ ನಿರ್ಧಾರ, ದೂರವಾಯ್ತಾ ಅಪವಿತ್ರ ಸಂಬಂಧ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೂರ್ಣಾವಧಿ ಜಾಮೀನು ಪಡೆದ ಬಳಿಕ ದರ್ಶನ್ ತೂಗುದೀಪ ಪವಿತ್ರ ಗೌಡ ಅವರನ್ನ ಭೇಟಿ ಮಾಡ್ತಾರೆ ಎಂಬ ಮಾತುಗಳು ಕೇಳಿಬಂದಿದ್ವು. ಆದರೆ ಇದ್ಯಾವುದಕ್ಕೂ ದರ್ಶನ್ ಸೊಪ್ಪು ಹಾಕಿಲ್ಲ. ಕುಟುಂಬವನ್ನ ಹೊರತುಪಡಿಸಿ ಬೇರೆ ಯಾರೂ ಕೂಡ ಮುಖ್ಯ ಅಲ್ಲ ಅನ್ನೋ ರೀತಿ ದರ್ಶನ್ ಅವರು ಸದ್ಯ ಕುಟುಂಬಸ್ಥರೊಂದಿಗೆ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಹಾಗಾದ್ರೆ ಈ ಒಂದು ಕಹಿ ಘಟನೆಯಿಂದಾಗಿ ಪವಿತ್ರ ಗೌಡ ಅವರನ್ನ ಮರ್ತು ಬಿಟ್ರ ದರ್ಶನ್, ಮತ್ತೆ ಪವಿತ್ರ ಸಹವಾಸವನ್ನ ದರ್ಶನ್ ಮಾಡೋದೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಪ್ರಸ್ತುತ ದರ್ಶನ್ ಅವರು ಮೈಸೂರಿನ ಟಿ ನರಸೀಪುರದ ತಮ್ಮ ಫಾರ್ಮ್ ಹೌಸ್ ನಲ್ಲಿ ಇದ್ದಾರೆ. ಅವರು ಕುಟುಂಬಸ್ಥರನ್ನ ಹೊರತುಪಡಿಸಿ ಬೇರೆ ಯಾರನ್ನು ಕೂಡ ಭೇಟಿ ಮಾಡ್ತಾ ಇಲ್ಲ. ಇಂದು ಬೆಳಗ್ಗೆ ಮೈಸೂರು ಕಾಮಾಕ್ಷಿ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆಯನ್ನ ಮಾಡಿಸಿಕೊಂಡ ಡಿ ಬಾಸ್ ನೇರವಾಗಿ ಫಾರ್ಮ್ ಹೌಸ್ಗೆ ತೆರಳಿದ್ರು. ಇದೇ ವೇಳೆ ದರ್ಶನ್ ಅವರೊಂದಿಗೆ ನಟ ಧನ್ವೀರ್ ಕೂಡ ಕಂಡು ಬಂದ್ರು. ಹೀಗೆ ದರ್ಶನ್ ತಾನಾಯ್ತು, ತನ್ನ ಆರೋಗ್ಯ ಆಯ್ತು, ಮನೆ ಆಯ್ತು ಅಂತ ಎಲ್ಲರಿಂದಲೂ ಸದ್ಯಕ್ಕೆ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಅಲ್ಲದೆ ದರ್ಶನ್ ಅವರು ಯಾರು ಕೂಡ ನನ್ನನ್ನ ಭೇಟಿ ಮಾಡಲು ಬರಬೇಡಿ, ಪ್ರಸ್ತುತ ನನ್ನ ಮನಸ್ಸಿಗೆ ನೆಮ್ಮದಿ ಬೇಕಾಗಿದೆ, ನನ್ನ ಆರೋಗ್ಯ ಸುಧಾರಿಸಿದ ಬಳಿಕ ಎಲ್ಲರನ್ನ ನಾನು ಭೇಟಿ ಮಾಡ್ತೀನಿ, ನನ್ನ ಮನಸ್ಸಿಗೆ ಶಾಂತಿ ಬೇಕು, ಹೀಗಾಗಿ ನಾನು ನನ್ನ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಕೆಲ ದಿನಗಳ ಕಾಲ ಉಳಿತೇನೆ, ಹೀಗಾಗಿ ನನ್ನನ್ನ ಭೇಟಿ ಮಾಡಲು ಯಾರೂ ಕೂಡ ಬರಬೇಡಿ ಅಂತ ದರ್ಶನ್ ಮನವಿ ಮಾಡಿಕೊಂಡಿದ್ದಾರಂತೆ. ಹಾಗಾದ್ರೆ ದರ್ಶನ್ ಮತ್ತೆ ಪವಿತ್ರ ಗೌಡ ಜೊತೆಗೆ ಮಾತನಾಡ್ಲಿಲ್ವಾ, ದೂರವಾಯ್ತಾ ಆ ಪವಿತ್ರ ಸಂಬಂಧ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಬದಲಾದ್ರ ದರ್ಶನ್. ಎಸ್, ದರ್ಶನ್ ಕನ್ನಡ ಸಿನಿಮಾ ಕಂಡ ಅತ್ಯುತ್ತಮ ನಟ. ಹೀಗಾಗಿ ಅವರಿಗೆ ಲಕ್ಷಾಂತರ ಜನ ಅಭಿಮಾನಿಗಳು ಇದ್ದಾರೆ. ಅವರನ್ನ ಸಿನಿಮಾ ಪರದೆಯ ಮೇಲೆ ಮೆಚ್ಚಿಕೊಳ್ಳಲು ಮಾತ್ರವಲ್ಲದೆ ಅವರ ಜೀವನ ಶೈಲಿಯನ್ನು ಕೂಡ ರೂಢಿಸಿಕೊಂಡಿದ್ದಾರೆ. ದರ್ಶನ್ ಅವರ ಹೆಸರನ್ನ ಟ್ಯಾಟೂ ಹಾಕಿಸ್ಕೊಂಡವರು ಅವರ ಹೆಸರಲ್ಲಿ ದೇವರಿಗೆ ಪೂಜೆ ಮಾಡಿಸೋದನ್ನ ಅವರ ಅಭಿಮಾನಿಗಳು ಮಾಡ್ತಾಲೇ ಇರ್ತಾರೆ. ದರ್ಶನ್ ಜೈಲಿಗೆ ಹೋದ ಬಳಿಕವಂತೂ ಅವರು ದೇವಸ್ಥಾನ ಕಟ್ಟುವ ನಿರ್ಧಾರವನ್ನು ಕೂಡ ಅಭಿಮಾನಿಗಳು ಮಾಡಿದ್ದಾರೆ. ಜೈಲಿನಲ್ಲಿ ದರ್ಶನ್ ಅನುಭವಿಸಿದ ನೋವು ಎಂಥದ್ದು ಅಂತ ಅವರ ಪತ್ನಿಗೆ ಮಾತ್ರ ಗೊತ್ತು. ಹೀಗಾಗಿ ದರ್ಶನ್ ಅವರ ಮನಸ್ಸು ಅಳುತ್ತಿದ್ರೆ ಇತ್ತ ಪತ್ನಿ ವಿಜಯಲಕ್ಷ್ಮಿ ಸಾಕಷ್ಟು ಕೊರಗಿ ಹೋಗಿದ್ರು. ಹೀಗಾಗಿ ದರ್ಶನ್ ಅವರನ್ನ ಹೊರ ತರಬೇಕು ಅಂತ ಪಣ ತೊಟ್ಟಿದ್ದ ವಿಜಯಲಕ್ಷ್ಮಿ ಹಾಗೆ ದರ್ಶನ್ ಅವರಿಂದ ಭಾಷೆ ಕೂಡ ತೆಗೆದುಕೊಂಡಿದ್ದಾರಂತೆ. ಜೈಲಿನಿಂದ ಬಿಡುಗಡೆಗೂ ಮುನ್ನ ತಾವು ಯಾವತ್ತೂ ಕೂಡ ಪವಿತ್ರ ಅವರ ಸಹವಾಸಕ್ಕೆ ಹೋಗೋದಿಲ್ಲ ಅಂತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಮಾತು ಕೊಟ್ಟಿದ್ದಾರಂತೆ. ಹೀಗಾಗಿ ದರ್ಶನ್ ಅವರನ್ನ ವಿಜಯಲಕ್ಷ್ಮಿ ಅವರು ಶತಾಯಗತಾಯ ಬಿಡಿಸಿಕೊಂಡು ಬರಲು ಪ್ರಯತ್ನ ಪಟ್ಟಿದ್ರಂತೆ. ದರ್ಶನ್ ಪತ್ನಿಗೆ ಕೊಟ್ಟ ಮಾತನ್ನ ಉಳಿಸಿಕೊಳ್ತಾರಾ ಎನ್ನಲಾಗ್ತಾ ಇದೆ. ಹೀಗಾಗಿ ದರ್ಶನ್ ಬಿಡುಗಡೆಯಾಗಿ ಸುಮಾರು ದಿನಗಳು ಕಳೆದರೂ ಕೂಡ ಪವಿತ್ರ ಸಹವಾಸಕ್ಕಂತೂ ಹೋಗಿಲ್ಲ. ಅವರನ್ನ ಮಾತನಾಡಿಸುವ ಪ್ರಯತ್ನ ಕೂಡ ಮಾಡಿಲ್ಲ ಅನ್ನಲಾಗ್ತಾ ಇದೆ. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಆರೈಕೆಯಲ್ಲಿ ಗುಣಮುಖರಾಗ್ತಿದ್ದಾರೆ. ತಮಗಿರುವ ಬೆನ್ನು ನೋವಿಂದಾಗಿ ಸರಿಯಾಗಿ ಅವರಿಗೆ ನಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಅವರು ಫಿಸಿಯೋಥೆರಪಿ ಮಾಡಿಸ್ಕೊಳ್ತಾ ಸರ್ಜರಿ ವಿಚಾರವನ್ನು ಕೂಡ ತಲೆಯಿಂದ ತೆಗೆದು ಹಾಕಿದ್ದಾರೆ. ಹಾಗಾದ್ರೆ ಪವಿತ್ರ ಕಥೆ ಏನು? ಜೈಲಿಗೆ ಹೋಗಿ ಬಂದ ಬಳಿಕ ಪವಿತ್ರ ಕೂಡ ಬದಲಾಗಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಅವರು ಪಾಠವನ್ನ ಕಲ್ತಿಲ್ಲ ಅಂದ್ರೆ ಜನ ಕೂಡ ಅವರನ್ನ ನಿಂದಿಸೋದು ಪಕ್ಕ. ಹೀಗಾಗಿ ಅವರು ಜೈಲಿನಿಂದ ಬಿಡುಗಡೆಯಾದ ಬಳಿಕ ನೇರವಾಗಿ ಅವರು ಅಜ್ಜಿ ಮನೆಗೆ ತೆರಳಿದ್ದಾರೆ. ಅಜ್ಜಿ ಮನೆಯಲ್ಲಿ ಪವಿತ್ರ ವಿಶ್ರಾಂತಿಯನ್ನ ಪಡಿತಾ ಇದ್ದಾರೆ. ಪ್ರಸ್ತುತ ವಾತಾವರಣವನ್ನ ನೋಡಿದ್ರೆ ಅವರು ಕೂಡ ಮತ್ತೆ ದರ್ಶನ್ ಅವರನ್ನ ಭೇಟಿ ಮಾಡುವ ಮನಸ್ಸು ಮಾಡೋದಿಲ್ಲ ಎನ್ನಲಾಗ್ತಾ ಇದೆ. ಒಟ್ನಲ್ಲಿ ಜೈಲಿನಿಂದ ಹೊರಬಂದ ಬಳಿಕ ಬದಲಾಗಿದ್ದಾರೆ ಎನ್ನಲಾಗ್ತಾ ಇತ್ತು. ಒಟ್ನಲ್ಲಿ ದರ್ಶನ್ ಜೈಲಿನಿಂದ ಹೊರಬಂದ ಬಳಿಕ ಬದಲಾಗ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಮುಂದಿನ ದಿನದಲ್ಲಿ ಇವರಿಬ್ಬರು ಇದೇ ರೀತಿ ತಮ್ಮ ಕುಟುಂಬಸ್ಥರು ಹೇಳಿದಂತೆ ನಡೆದುಕೊಳ್ತಾರಾ ಅಥವಾ ಹಿಂದೆ ಇದ್ದ ಹಾಗೆ ಹಳೆ ಚಾಳಿಯನ್ನ ಮುಂದುವರಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.